ನೋಡಿ, ಸಂವಿಧಾನದ ಆಶಯಗಳಲ್ಲಿ ಒಂದಾದಂಥ ಲಿಂಗಭೇದ ಇರಬಾರ್ದು ಅಂತಾದರೂ ಸಹ ಕೆಲವೊಂದು ಕಾನೂನುಗಳಲ್ಲಿ ನಮಗೆ ಲಿಂಗಭೇದ ಕಾಣಿಸುತ್ತೆ. ಒಂದಂತೂ ಸತ್ಯ, ಇವತ್ತೇನು ಜನರು ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಕಾನೂನು ಕೌಟುಂಬಿಕ ಕಲಹಗಳ ವಿಚಾರದಲ್ಲಿ ಮಹಿಳೆಯರ ಪರವಾಗಿದೆ ಅಲ್ವಾ ಅನ್ನುವಂಥ ಪ್ರಶ್ನೆಗೆ ನಾವು ಹೌದು ಅಂತ ಒಪ್ಕೋಬೇಕಾಗುತ್ತೆ. ಇವತ್ತು ನಿಜಕ್ಕೂ ಕೌಟುಂಬಿಕ ಕಲಹಗಳ ವಿಚಾರ ಬಂದಾಗ ಕಾನೂನು ಮಹಿಳೆಯರ ಪರವಾಗೇ ಹೆಚ್ಚಿದೆ. ಮಹಿಳೆಯರ ಕಡೆಯೇ ತನ್ನ ಒಲವನ್ನು ತೋರಿಸುತ್ತೆ ಕಾನೂನು. ಪುರುಷರಿಗೆ ರಕ್ಷಣೆ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಕಾನೂನು ಏಕಪಕ್ಷೀಯವಾಗಿದೆ. ಹಾಗಾದರೆ ಲಿಂಗಭೇದ ಮಾಡಬಾರ್ದು ಅಂತ ಸಂವಿಧಾನದ 15ನೇ ಪರಿಚ್ಛೇದದಲ್ಲಿ ಹೇಳಿದೆಯಲ್ಲ, ಮತ್ತೆ ಯಾಕೆ ಈ ರೀತಿ ಕಾನೂನನ್ನು ಮಾಡಿದ್ದಾರೆ? ತಪ್ಪಲ್ವೇ? ಇದು ಸಂವಿಧಾನಕ್ಕೆ ವಿರೋಧ ಅಲ್ವೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾರ್ಯಾದರೂ ಕೇಳ್ಬೋದು, ಹಾಗಾದರೆ ಸಂವಿಧಾನ ವಿರೋಧಿಗೆ ಆಗಲಿಲ್ವೇ ಇದು ಅಂತ. ಆದರೆ ಒಂದು, ಈ ಸರ್ಕಾರಗಳು ಕಾನೂನುಗಳನ್ನು ಮಾಡುವಾಗ ಅವರು ಹೇಳುವಂಥದ್ದು ಏನು ಅಂದರೆ, ನಾವು ಕೆಲವು ಹೊಸ ಕಾನೂನುಗಳನ್ನು ತರುವಂಥದ್ದು ಮತ್ತು ಈಗಿರುವ ಕಾನೂನಿನಲ್ಲಿ ಮಾರ್ಪಾಡುಗಳನ್ನು ಮಾಡುವಂಥದ್ದು, ತಿದ್ದುಪಡಿ ಮಾಡುವಂಥದ್ದು, ಅಮೆಂಡ್ಮೆಂಟ್ ಮಾಡುವಂಥದ್ದು, ಇದೆಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ, ಸಮಾನತೆಗಾಗಿ, ಆ ದೃಷ್ಟಿಯಿಂದ ಕೆಲವು ಕಾನೂನುಗಳನ್ನು ನಾವು ತರ್ತೀವಿ. ಆದ್ದರಿಂದ ಅದು ಸಂವಿಧಾನ ವಿರೋಧಿ ಅಲ್ಲ ಅಂತ. ಬಂಧುಗಳೇ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರಗಳು ತರುವಂಥ ಎಲ್ಲ ಕಾನೂನುಗಳು ಸಮಾಜಮುಖಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅನೇಕ ಸಂದರ್ಭಗಳಲ್ಲಿ ಕೆಲವು ಕಾನೂನುಗಳನ್ನು ಸರ್ಕಾರಗಳು ತರುವಂಥದ್ದು ಅವರ ವೋಟ್ ಬ್ಯಾಂಕಿಗೋಸ್ಕರ, ಅವರು ಮತದ ಬ್ಯಾಂಕನ್ನು ಅವರು ಸೃಷ್ಟಿ ಮಾಡಿಕೊಳ್ಳೋಕ್ಕೋಸ್ಕರ ಕೆಲವು ಕಾನೂನುಗಳನ್ನು ತರ್ತಾರೆ. ಆದರೆ ಅವರು ಹೇಳುವಂಥದ್ದು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಇಂಥ ಕಾನೂನನ್ನು ತಂದಿದ್ದೀವಿ ಅಂತ ಹೇಳ್ತಾರೆ. ಅವರು ಹೇಳೋದು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರು ಸಹ ಅದರ ಹಿಂದೆ ಎಲ್ಲೋ ಒಂದು ಕಡೆ ಅವರ ಉದ್ದೇಶ ಮತ ಬ್ಯಾಂಕುಗಳನ್ನು ತಯಾರು ಮಾಡಿಕೊಳ್ಳೋದು, ತಮ್ಮ ಅಧಿಕಾರ ಹೋಗಬಾರ್ದು, ಮುಂದಿನ ಚುನಾವಣೆಯಲ್ಲಿ ತಾವೇ ಮತ್ತೆ ಅಧಿಕಾರವನ್ನು ಪಡ್ಕೋಬೇಕು. ಇಂತಹದೊಂದು ಕಾನೂನನ್ನು ತಂದಾಗ ಇಡೀ ಮಹಿಳಾ ಸಮುದಾಯ ನಮ್ಮ ಜೊತೆಯಾಗಿ ನಿಲ್ಲುತ್ತೆ, ತಮ್ಮ ಮತಗಳನ್ನು ನಮಗೆ ಚಲಾಯಿಸ್ತಾರೆ. ಹಾಗಾಗಿ ಅವರನ್ನು ಓಲೈಸುವ ದೃಷ್ಟಿಯಿಂದನೂ ಕೆಲವು ಕಾನೂನುಗಳನ್ನು ತಂದಿದ್ದಾರೆ. ಹಾಗಾಗಿ ಅಂತಹ ಕಾನೂನುಗಳು ಆಗಾಗ್ಗೆ ದುರುಪಯೋಗ ಆಗುತ್ತೆ.